ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಇವಾಗ ಈಗ ನೈಟ್ ಸ್ಟಾರ್ಟ್ ಮಾಡಕಂತೀನಿ. ಆ್ಯಕ್ಚುಲಿ ನಾಳೆ ಬೆಳಗ್ಗೆ ನಾನು ಮಾಡ್ಬೇಕಂತ ಅನ್ಕೊಂಡೆ. ಇವತ್ತೇನು ಯಾವುದೇ ರೀತಿ ಬ್ಲಾಗ್ ಮಾಡಿಲ್ಲ. ಬಟ್ ಹಸ್ಬೆಂಡ್ ನಾಳೆ ಬೆಳಗ್ಗೆನ ನಶಿನಾಗನ ಊರಿಗೆ ಹೋಗಾರದಾರ. ಊರಿಗೆ ಅಂತಂದ್ರೆ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಬಂದ ಫ್ರೆಂಡ್ಸ್. ಹಸ್ಬೆಂಡ್ ನೆನ್ನೆ ಊರಿಗೆ ಹೋಗಿದ್ರಲ್ಲ, ಸೊ ನೆನ್ನೆ ಅಂತೀನಿ ನೋಡ್ರಿ. ಈಗ ಒಂದು 2 ದಿನದಿಂದ ಊರಿಗೆ ಹೋಗಿದ್ರು. ಸೊ ಊರಿಗೆ ಹೋದಾಗ ನೋಡ್ರಿ ಏನು ತೊಗೊಂಬಂದಾರ ಅಂಥೇಳಿ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ತೊಗೊಂಬಂದಾರ. ಸೊ ನೋಡ್ತಾ ಇರ್ಬೋದು. ಸೊ ಇದು ಯಾರ್ದು ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಅಂತ ನಿಮ್ಗೆ ಆಲ್ರೆಡಿ ಈಗ ಒಂದು 3 ಡೇಸಿಂದ ಕಂಟಿನ್ಯೂಸ್ ಬ್ಲಾಗ್ ನೋಡ್ಕೊತ ಬಂದವ್ರಿಗೆ ಗೊತ್ತಿರ್ತೈತಿ. ನಮ್ಮ ಸುಚಿತ್ರನ ಮದುವೆ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ನೋಡ್ರಿ ಫ್ರೆಂಡ್ಸ್, ಪ್ರಿಂಟ್ ಆಗ್ಯಾವು. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಐತಿ ಅಂತೇಳಿ. ಸೊ ನಿಮಗೂ ತೋರಿಸಿದ್ರ ಅಥವಾ ನಾಳೆಗೆ ಹುಬ್ಬಳ್ಳಿಗೆ ಅದೆಲ್ಲ ಹೋಗಿ ಇನ್ವಿಟೇಷನ್ ಕಾರ್ಡ್ ಎಲ್ಲ ಹಂಚಿ ಬರೋದದಾರ. ಸೊ ರಿಲೇಷನ್ ಅಲ್ಲಿ ಅದಾರ, ನಮ್ಮ ಹುಬ್ಬಳ್ಳಿ ಒಳಗೂ ಅದಾರ. ಸೊ ಹಾಗಾಗಿ ನಾಳೆ ನಶಿನಾಗ ಹೋಗ್ತಾರಲ್ಲ, ಮತ್ತು ನಾನು ಇದನ್ನ ಇನ್ವಿಟೇಷನ್ ಕಾರ್ಡ್ ನಿಮ್ಗೆ ತೋರ್ಸೋಕ್ಕಾಗಂಗಿಲ್ಲ. ಏನು ಏನು ಲಗ್ನಪತ್ರ ಓದಾಕಂತೀನ? ಹಾಂ ಹೌದು, ರೀ ಬರೋದು ಒತ್ತು ಕೊಟ್ರ ಹಂಗೆ ಕೊಟ್ರ ಹಂಗೆ ತೊಗೊಂಬಂದ್ಬಿಟ್ಟು ಬ್ಯಾಗ್ನಾಗ ಇಟ್ಕೊಂಡ. ನಮ್ಮ ಅಕ್ಕನ ಮದುವೆಗೆ ಬನ್ನಿ ಅಂಥೇಳಿ ಎಲ್ಲರದು ಅಪೂರ್ವಂದು, ಅರವಿಂದಮ್ದು, ಅನ್ವಿತಂದು, ಬಸಮ್ಮಂದು ಹಾಕ್ಯಾರ. ನಮ್ಮ ತಂಗಿಯ ಮದುವೆಗೆ ಬನ್ನಿ ಅಂತೇಳಿ ಸತೀಶ್ ಅಂದ್ರೆ ರಾಮನಂದು ಹಾಕ್ಯಾರ. ಚಂದ ಐತೆ ಲಗ್ನಪತ್ರ, ಚಲೋ ಆಗೈತಿ, ಮಸ್ತ್ ಐತಿ. ಅವ್ರು ಎಂಥದ್ದು ಮಾಡ್ಸ್ಯಾರಣ್ಣ, ಹುಡುಗನ ಕಡೆದಾರ. ಹಾಂ, ಅವ್ರು ಎಂಥದ್ದು ಮಾಡ್ಸ್ಯಾರ ನೋಡಿ. ಏನು ಈಗ ಸ್ವಲ್ಪ ಅದಾವಲ್ಲ, ಎಲ್ಲೆಲ್ಲಿ ಕೊಟ್ಟು ಬರ್ದೇವು ಈಗ? ಹಾಂ, ಹುಬ್ಬಳ್ಳಿಗೆ ಅಷ್ಟ ಇಷ್ಟ? ಹುಬ್ಬಳ್ಳಿಗೆ ಇಷ್ಟು ಮನೆ ಅದಾವ? ಅಲ್ಲ, ಇಷ್ಟ ಮಂದಿ ತೆಗ್ಯಾರು, ಕೋಟೆಕಲ್ನ್ಯಾರು, ಬೇಂಜಾಳದಾರ, ಬುದನಗಡ, ಶಿರೂರು ಎಲ್ಲ ಅಷ್ಟ ಅವ್ರು. ಮತ್ತೆ ಯಾವ ಊರದ? ಬಾಲ್ಕೋಟಿ. ಗೊತ್ತಾರ ಮನೆಗೆ ಯಾವ ಸಂಬಂಧಿಕರು ಊರು ಯಾವ್ಯಾವ ಅದಾವ ಅಂಥೇಳಿ ಅಷ್ಟ. ಫುಲ್ ಹಂಗೆಲ್ಲ ಹೇಳಕೋರಿನ ಭಾಳ ಊರು. ಈಗ ಅಮ್ಮನ ಕಡೆಯಿಂದ, ನನ್ನ ಕಡೆಯಿಂದ ರಿಲೇಷನ್, ಅಕ್ಕರ ಕಡೆಯಿಂದ ರಿಲೇಷನ್, ಇಷ್ಟಷ್ಟ ಅದಾವ ಅದ್ರಾಗ. ಗೊತ್ತಾತು? ನೋಡಿದ್ಲಿ ಎಷ್ಟು ಮಂದಿ ಇದಾರೆ? 4 ಮಂದಿ ಇದೀವಿ. ಅವರು 4 ಮಂದಿ, ಇವ್ರದ್ದು ಒಂದು ದೊಡ್ಡ ಕುಟುಂಬಕ್ಕೆ ಹೋಗಿ ಇನ್ನೊಂದು ದೊಡ್ಡ ಕುಟುಂಬ ಸೇರೈತಿ ಈಗ. ಸೇಮ್ ಟು ಸೇಮ್. ಅವರು 4 ಮಂದಿ, ನಾವು 4 ಮಂದಿ. ಇದು ಭಗವತ್ತರ ಬಂಧುಗಳು ಮದುವೆ ಆಮಂತ್ರಣ. ಸರಿ, ಈಗ ಓದ್ತಾರ. ಹಾಂ, ಲಗ್ನ ಪತ್ರಿಕೆ ಈಗ ಓದ್ತಾರ ನೋಡ್ರಿ. ಹಸ್ಬೆಂಡ್ ಡೀಪಾಗಿ ನೋಡೇ ಇಲ್ಲನ, ಕೊಟ್ರ ಹಂಗ ತಂದಿ. ಸುಚಿತ್ರ ಕರೆಕ್ಟ್ ಐತಿ. ಸುಚಿತ್ರ ಹಂಗೂ ಬರ್ತಾ ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಮನೆಯಲ್ಲಿ ಮದುವೆ ಸಂಭ್ರಮ ಶುರು ಆಗಲಿದೆ ನೋಡ್ರಿ ಫ್ರೆಂಡ್ಸ್. ಇದ ಫಸ್ಟ್ ಮದುವೆ ಅಲ್ಲ ನಮ್ಮ ಮನೆಗೆ ಈಗ. ಇದ ಫಸ್ಟ್ ಮದುವೆ. ಅರವಿಂದ್, ಅಕ್ಕನ ಮದುವೆ ಪತ್ರ ಹೆಂಗೈತಿ? ಚಲೋ ಐತಿ. ಹೆಂಗೆ ಚಲೋ ಐತಿ ಹೇಳು? ಹಂಗೆ ಚಲೋ ಐತಿ. ಇಷ್ಟದ ನೋಡ್ರಿ. ಎಷ್ಟು ಪ್ರಿಂಟ್ ಹಾಕ್ಸಿರಿ? ಅಲ್ಲಿ ಊರಾಗ ಹಾಕ್ಸ್ಕೊಂಬಾರ. ನಾನು ಸುಮ್ಮ ಸ್ವಲ್ಪ ತಗೊಂಡಿನಿ, ಅವ್ರು ಹುಬ್ಳಿಗೆ ಅಷ್ಟ ಕೊಡಾಕಂತೇಳಿ. ನಾಳೆ ಊರಿಗೆ ಹೋದ ಮತ್ತೆ ಅಡ್ಡಾಡಿ ಕೊಡಾಕ ಹೋಗ್ಬೇಕಲ್ಲಿ ಊರಾಗ. ಈಗ ಹುಬ್ಬಳ್ಳಿಗೆ ಅಷ್ಟ? ಹುಬ್ಬಳ್ಳಿಗೆ ಅಷ್ಟ. ಇಷ್ಟು ತೊಗೊಂಬಂದಿ? ಹಂಗ ತೊಗೊಂಬಂದ್ಬಿಟ್ಟಿ? ಹಂಗ ತಗೊಂಡಿ. ಸೊ ಒಂದು ಸ್ವಲ್ಪ ತೊಗೊಂಬಂದಾರ ನೋಡ್ರಿ. ನಿಮಗೂ ತೋರಿಸ್ತೇನೆ ಬರ್ರಿ. ರಿಲೇಷನ್ ಅವ್ರಿಗೆ ಕೊಟ್ಟು ಬರ್ಬೇಕು ಅಷ್ಟೇ. ಆ್ಯಂಡ್ ನೀವು ವ್ಯೂವರ್ಸ್ ಎಲ್ಲ ಈಗ 3 ಡೇಸಿಂದ ಬ್ಲಾಗ್ನ ನೋಡ್ಕೊತ ಬಂದಿರಲ್ಲ, ಎಲ್ಲ ಕೇಳ್ತಿದ್ರಿ ಅಕ್ಕ ಯಾವಾಗೈತಕ್ಕ ಮದ್ವಿ ಅಂತಂದು. ಸೊ ಈ ಬ್ಲಾಗ್ನಾಗ ಯಾವಾಗೈತಿ ಮದ್ವಿ ಅಂತ ಎಲ್ಲ ಡೇಟ್ ರಿವೀಲ್ ಮಾಡ್ತೀನಿ ಅಂತ ಬ್ಲಾಗ್ನ ಎಂಡೆ ತನಕ ನೋಡ್ರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸೊ ಬರ್ರಿ ನೋಡೋಣಂತ ಇನ್ವಿಟೇಷನ್ ಕಾರ್ಡ್ ಯಾವ ರೀತಿಗೆ ಐತಿ ಅಂತೇಳಿ ನಿಮಗೂ ತೋರಿಸ್ತೀನಿ ಕಾರ್ಡ್. ಸೊ ಹೊರಗಡೆಯಿಂದ ಅಂತೂ ಈ ರೀತಿಯಾಗಿ ಐತಿ ನೋಡ್ರಿ. ನೋಡ್ತಾ ಇರ್ಬೋದು. ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಂತ.
ನಮ್ಮ ಸುಚಿತ್ರ ಅಂತ ಅಂದ್ರೆ ನನಗೂ ಮಗಳು ಹಾಕ್ತಾಳೆ ನೋಡ್ರಿ. ನಮ್ಮ ಸೋದರ ಮಾವನ ಮಗಳು, ಹಸ್ಬೆಂಡ್ಗ ಅಣ್ಣನ ಮಗಳು. ಸೊ ನೋಡ್ರಿ ಈ ರೀತಿಯಾಗೈತಿ, ನೋಡ್ತಾ ಇರ್ಬೋದು. ನೋಡ್ಕೊತ ನಿಂತ ನೀವು ಇಲ್ಲಿ ಕೊಂಡ್ಕೊಂಡು ಬಿಟ್ಕೊಂಡು ನೋಡ್ರಿ. ಬ್ಯಾಕ್ ಕ್ಯಾಮ್ರಾ ತೋರಿಸಿದ್ರೆ ಇದು ಕಾಣೋದು ಕ್ಲಿಯರ್ ಕಾಣಿಸುತ್ತಾ. ಸೊ ಸಪ್ತಪದಿಗಳು ಸಂದೇಶ ಐತಿದೆ. ಡಿಟೇಲ್ ಆಗಿ ಓಪನ್ ಮಾಡಿ ತೋರಿಸ್ತೇನೆ ತಡ್ರಿ ನೀವು ಫಸ್ಟಿಂದ. ಸೊ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಈಗಿನ್ನ ಏನು ಊರಾಗ ಹಂಚಕಂತಾರನೇ ಇಲ್ಲ ಹೊಂಟಾರನ ದಿನ ಅದೇ ಅನುಕೂಲ ಅನುಕೂಲ ಹಂಗೆ ಹಂಗೆ ಹೋಗಿ ಕೊಟ್ಟು ಬರ್ತಾರ. ಸೊ ಇನ್ನು ಎಷ್ಟು ದಿನ ಆಯ್ತು ಅಂದ್ರೆ ಫ್ರೆಂಡ್ಸ್, ಇವತ್ತಿನ ಡೇಟ್ ಪ್ರಕಾರ ಹೇಳೋದಾದ್ರೆ ಕರೆಕ್ಟಾಗಿ ಇನ್ನು 17 ದಿನ ಆಯ್ತು ನೋಡ್ರಿ ಫ್ರೆಂಡ್ಸ್ ನಮ್ಮ ಸುಚಿತ್ರನ ಮದುವೆ. ಈ ಬ್ಲಾಗ್ ಸ್ವಲ್ಪ ಲೇಟ್ ಆಗನ ರೀಚ್ ಆಗತ್ತಂತಂದು ಹೇಳ್ಬೋದು. ಮದುವೆ ಒಂದು ಹೆಚ್ಚು ಕಮ್ಮಿ ಒಂದು ವಾರ ಇರುವಾಗ ಈ ಬ್ಲಾಗ್ ನಿಮ್ಗೆ ಬರುತ್ತೇನ ಗೊತ್ತಿಲ್ಲ ನನಗೂ ಅಷ್ಟು. ನಾನಾ ಯೂಟ್ಯೂಬ್ ಓನರ್ ಆಗಿ ನನಗ ಗೊತ್ತಿಲ್ಲ ನೋಡ್ರಿ. ಸೊ ಯಾವಾಗ ಹಾಕ್ತೀನಿ ನನಗೂ ಗೊತ್ತಿಲ್ಲ, ಹೆಂಗೆ ಬರ್ತ ಹಂಗೆ ಹಾಕೊಂತ ಹೋಗ್ತೀನಿ ಬ್ಲಾಗು. ಮದುವೆ ಹತ್ರ ಇರೋವಾಗ ಬ್ಲಾಗ್ ಹಾಕ್ತೀನಿ ಅಂತ. ಈ ಪ್ಯಾಕ್ ಮಾಡಿದೆಲ್ಲ ತೋರಿಸ್ಬಾರ್ದು ನಮ್ಮ ವ್ಯೂವರ್ಸ್ಗೆ. ತೋರಿಸಿದಲ್ಲ ಮತ್ತೆ ಟಿಕೆಟ್ ಯಾವಾಗ ಡಿಟೇಲ್ ಮಾಡ್ತಿದ್ದೆಲ್ಲ ಅದಕ್ಕೆ ಹಾಕಿದೆ. ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ಅಂದೆ. ಸೊ ಎಸ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಔಟ್ಲುಕ್ ಈ ರೀತಿಯಾಗೈತಿ, ನೋಡ್ತಾ ಇರ್ಬೋದು. ಇಲ್ಲಿ ಗಣೇಶನ ಮೂರ್ತಿ ಐತಿ. ಶ್ರೀ ಕೋಣಮ್ಮ ದೇವಿ ಬೀರೇಶ್ವರ ಪ್ರಸನ್ನ. ಆ್ಯಂಡ್ ಇಲ್ಲಿ ಮದುವೆ ಮಮತೆಯ ಕರೆವೋಲೆ ನೋಡ್ತಾ ಇರ್ಬೋದು. ಇಲ್ಲಿ ಡೇಟ್ ರಿವೀಲ್ ಮಾಡಕ್ಕಂತೀವಿ ನೋಡ್ರಿ, ಮದುವೆ ಯಾವಾಗೈತಿ ಅಂತೇಳಿ. ಸೊ ಮದುವೆಗಿಂತ ಮೊದಲ ಈ ವ್ಲಾಗ್ ಯಾವತ್ತು ಬರ್ತಾನೋ ಗೊತ್ತಿಲ್ಲ ನನಗೂ. ಸೊ 30ನೇ ತಾರೀಕು 11ನೇ ತಿಂಗಳು ಐತಿ ನೋಡ್ರಿ ಫ್ರೆಂಡ್ಸ್. ಇದ ಮಂತ ನವಂಬರ್ 30ಕ್ಕೆ ಐತಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಡೇಟ್ 30ನೇ ತಾರೀಕು 11ನೇ ತಿಂಗಳ. ಇದು ತಿಂಗಳನ್ನ ಮದುವೆ ಐತಿ ಸುಚಿತ್ರ ಮಂಜುನಾಥ. ನೆಕ್ಸ್ಟ್ ಪೇಜ್ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ನೋಡ್ರಿ. ಭಗವತಿ ಬಂಧುಗಳ ಮದುವೆಯ ಆಮಂತ್ರಣ, ಶ್ರೀ ಮಾರುತೇಶ್ವರ ಪ್ರಸನ್ನ. ಆ್ಯಂಡ್ ವಿವಾಹ ಸ್ಥಳ ನೋಡ್ರಿ ಫ್ರೆಂಡ್ಸ್ ಎಲ್ಲೈತಿ ಅಂತ ಅಂದ್ರೆ ಶ್ರೀ ಹೊಳೆ ಹುಚ್ಚೇಶ್ವರ ಮಠದ ಆವರಣ, ಕೊಟ್ಟಿಕಲ್. ಗುಡದ ಹತ್ರ ಬರುತ್ತೆ ನೋಡ್ರಿ ಕೊಟ್ಟಿಕಲ್. ಆ್ಯಂಡ್ ವಿವಾಹ ಮುಹೂರ್ತ ದಿನಾಂಕ 30/11/2025 ರವಿವಾರ ಮಧ್ಯಾಹ್ನ 12:18 ಐತಿ. ಹಿರಿಯಾಸೆಯರು ಶ್ರೀಮತಿ ಬಸವ್ವ ಹನುಮಪ್ಪ ಭಗವತಿ, ಶ್ರೀ ಹನುಮಪ್ಪ ಭೀಮಪ್ಪ ಭಗವತಿ. ನಮ್ಮ ಅಜ್ಜ ನಮ್ಮ ಅಮ್ಮನ ಹೆಸರು ನೋಡ್ರಿ ಇದು. ತಮ್ಮ ಸುಖಾಗಮನವನ್ನು ಬಯಸುವವರು ಶ್ರೀ ಸಂಗಮೇಶ್ ಹನುಮಪ್ಪ ಭಗವತಿ, ಶ್ರೀಮತಿ ಗಂಗಮ್ಮ ಸಂಗಮೇಶ್ ಭಗವತಿ. ಸೊ ನಮ್ಮ ದೊಡ್ಡ ಮಾಮ ಮತ್ತು ನಮ್ಮ ದೊಡ್ಡ ಮಾಮ ಮಿಸ್ಸಸ್ ನೋಡ್ರಿ. ಸೊ ನಮ್ಮ 3 ಮಂದಿ ನೆಗೆನಿ ನಮ್ಮ ಮಾಮರ ಹೆಸರು ಅದಾವಿಲ್ಲೇ. ಎರಡನೇ ಮಾಮನ ಮಗಳದನ ಈಗ ಮದುವೆ ಇರೋದು. ಸೊ ಅವ್ರದ್ದು ಈ ಲಿಸ್ಟ್ ಒಳಗಿಲ್ಲ. ಸೊ 3ನೇ ಮಾಮಂದು ಶ್ರೀ ಲಕ್ಷ್ಮಣ ಹನುಮಪ್ಪ ಭಗವತಿ, ಶ್ರೀಮತಿ ಲಕ್ಷ್ಮಪ್ಪ ಭಗವತಿ, ಶ್ರೀ ಮಲ್ಲಪ್ಪ ಹನುಮಪ್ಪ ಭಗವತಿ, ಶ್ರೀಮತಿ ಪಾರ್ವತಿ ಮಲ್ಲಪ್ಪ ಭಗವತಿ. ಸೊ ಇದು ಹಸ್ಬೆಂಡ್ದು ನಂದು ಹೆಸರು ಐತಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ತಮ್ಮ ಆಗಮನ ಅಭಿಲಾಷಿಗಳು ಅಪ್ಪನ ಹೆಸರು ಮತ್ತು ಅವನ ಹೆಸರು ಕೊಟ್ಟಾರೆ. ಇಲ್ಲೇ ನೋಡ್ತಾ ಇರ್ಬೋದು. ಶ್ರೀ ಹನುಮಪ್ಪ ಬುಳ್ಳಪ್ಪ ಮೇಟಿ, ಶ್ರೀಮತಿ ದ್ಯಾಮವ್ವ ಯಮನಪ್ಪ ಮೇಟಿ. ಇಲ್ಲಿ ನಮ್ಮ ರಿಲೇಷನ್ ಊರುಗಳ ಹೆಸರೆಲ್ಲ ಕೊಟ್ಟಾರೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ತೆಗ್ಗಿ, ಕೊಟ್ಟಿಕಲ್ಲು, BN ಜಾಲಿಹಾಳು, ಬೂದಿನಗಡ, ಶಿರೂರು, ಜಡರಾಮಗುಂಟಿ, ಹಿರೇಬೂದಿಹಾಳ, ಐಹೊಳೆ ಬಂಧುಗಳು ಹಾಗೂ ಆಪ್ತ ಮಿತ್ರರು ಅಂತೇಳಿ. ನಮ್ಮ ತಂಗಿಯ ಮದುವೆಗೆ ತಪ್ಪದೆ ಬನ್ನಿ ಅಂತೇಳಿ ಸಂತೋಷ್ ಮತ್ತು ರಾಘವೇಂದ್ರ. ಅಂದ್ರೆ ನಮ್ಮ ಸುಚಿತ್ರ ಅನಾರಬಕ್ಕೆ ಇವರಿಬ್ಬರು. 2ನೇ ಮಾಮನ ಮಗ ಮತ್ತು 3ನೇ ಮಾಮನ ಮಗನ ಹೆಸರು ಇದು. ಆ್ಯಂಡ್ ನೆಕ್ಸ್ಟ್ ಈ ಪೇಜಿಗೆ ಬಂದ್ರೆ ನೋಡ್ತಾ ಇರ್ಬೋದು ಇಷ್ಟು ಕೊಂಡೈತಿ. ಆ್ಯಂಡ್ ನೆಕ್ಸ್ಟ್ ಪೇಜಿಗೆ ಬಂದ್ರೆ ಇಲ್ಲಿ ಮದುಮಕ್ಕಳು ಹೆಸರು ಐತೆ ನೋಡ್ರಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಇನ್ನೇನು ಎಜುಕೇಷನ್ ಮುಗ್ದೈತಿ ಅಂತೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಮ್ಮ ಅಜ್ಜನ ಹೆಸರು, ಅಮ್ಮನ ಹೆಸರು ಮತ್ತು ಮದುಮಕ್ಕಳು ಅದಾರಲ್ಲ, ಸೊ ಅವ್ರ ತಾಯಿ ತಂದೆ ಹೆಸರು ಐತಿಲ್ಲೇ. ಆಗಲಾಗನ ಹೇಳೀನಿ. ನಮ್ಮ ಅಜ್ಜ ನಮ್ಮ ಅಮ್ಮನ ಹೆಸರು ಶ್ರೀಮತಿ ಬಸವ್ವ ಹನುಮಪ್ಪ ಮತ್ತು ಶ್ರೀ ಹನುಮಪ್ಪ ಭೀಮಪ್ಪ ಭಗವತಿ ಇವರ ಮೊಮ್ಮಕ್ಕಳು. ಶ್ರೀಮತಿ ಮೂಕವ್ವ S ಮತ್ತು ಶ್ರೀ ಶಿವಪ್ಪ H ಭಗವತಿ ಇವರ ಸುಪುತ್ರಿ. ನೋಡ್ತಾ ಇರ್ಬೋದು. ನಮ್ಮ ಹಸ್ಬೆಂಡ್ ಊರು ಯಾವುದು ಅಂತೇಳಿ ಸರ್ವೆ ನೋಡ್ಕೊಡ್ರಿ ಫ್ರೆಂಡ್ಸ್. ಸಾಕಿನ ತೆಗ್ಗಿ
ತಾಲೂಕ್ ಗುಳೇದಗುಡ್ಡ, ಜಿಲ್ಲಾ ಬಾಗಲಕೋಟೆ. ಎಷ್ಟೊಂದು ಮಂದಿ ಕೇಳ್ತಿದ್ರಿ, ಅಕ್ಕ ನಿಮ್ಮ ಹಸ್ಬೆಂಡ್ ಊರು ಯಾವುದು, ನಿಮ್ಮ ಹಸ್ಬೆಂಡ್ ಊರು ಯಾವುದು ಅಂತ. ನಾನು ಗುಳೇದಗುಡ್ಡ ಬಾಗಲಕೋಟೆ ಅಂತಂದು ಹೇಳ್ತಿದ್ದೆ. ಸೊ ವಿಲೇಜ್ ಯಾವುದು ಅಂತಂದು ಹೇಳಿರಲಿಲ್ಲ. ಸೊ ಇಲ್ಲಿ ನೋಡ್ಕೊಳ್ರಿ, ಇವಾಗ ಲಗ್ನ ಪತ್ರದೊಳಗನ ರಿವೀಲ್ ಮಾಡಕ್ಕಂತೀನಿ ಎಲ್ಲನೂ. ಸೊ ಲಗ್ನ ಪತ್ರ ತೋರಿಸ್ತೇವೆ ಅಂತಂದರೆ ಎಲ್ಲನೂ ತೋರಿಸಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಇವರ ಶುಭ ವಿವಾಹವು ಅಂತೆ ಇಲ್ಲೆಲ್ಲ ವಿವರಣೆ ಐತಿ. ಸೊ ಎಷ್ಟು ಗಂಟೆಗೆ ಮದ್ವೆ ಅನ್ನೋದೆಲ್ಲ ಇಲ್ಲ ಐತಿ. ಸೊ ಇದೆಲ್ಲ ಏನು ಓದೋದು ಬೇಡ, ಓದ್ಕೊಂತ ಕುಂತ್ರೆ ಲೇಟ್ ಆಗತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ತಮ್ಮ ಆಗಮನ ಅಭಿಲಾಷೆಗಳು ಶ್ರೀ ಶಿವಪ್ಪ ಹನುಮಪ್ಪ ಭಗವತಿ, ಶ್ರೀಮತಿ ಮುಖವ ಶಿವಪ್ಪ ಭಗವತಿ. ಇದು ಮದುಮಗಳಿದಾಳಲ್ಲ ಫ್ರೆಂಡ್ಸ್, ಸೊ ಅವರಪ್ಪ ಅವನ ಹೆಸರು ನೋಡ್ರಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಯಾರ್ಯಾರ ಹೆಸರು ಅದಾವ ಅಂತೇಳಿ. ನಮ್ಮ ಅಕ್ಕನ ಮದುವೆಗೆ ತಪ್ಪದೆ ಬನ್ನಿ, ಬಸಮ್ಮ, ತನುಶ್ರೀ, ಸಂಪ್ರೀತಾ, ಅನ್ವಿತಾ, ಅರವಿಂದ್. ನೋಡ್ರಿ 5 ಮಂದಿ ಹೆಸರಿದೆ. ನೆಕ್ಸ್ಟ್ ಇಲ್ಲಿ ಆ್ಯಂಡ್ ಲಾಸ್ಟ್ ಪೇಜ್ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಸಪ್ತಪದಿ ಅರ್ಥನ ತಿಳಿಸ್ಯಾರ. ಸೊ ನೋಡ್ತಾ ಇರ್ಬೋದು, ಸಪ್ತಪದಿ ಸಂದೇಶ 7 ಹೆಜ್ಜೆಗಳ ಸಂಕೇತ. ಹೆಜ್ಜೆ 1 ಇಟ್ಟು ಅನ್ನಕ್ಕಾಗಿ ಅನುಸರಿಸು, ಹೆಜ್ಜೆ 2 ಇಟ್ಟು ಕುಲವ ಹೆಚ್ಚಿಸು ನನಗೆ, ಹೆಜ್ಜೆ 3 ಇಟ್ಟು ಧನವ ಹೆಚ್ಚಿಸು ನನಗೆ. ಇಲ್ಲೈತಲ್ಲ, ಹೆಜ್ಜೆ 4 ಇಟ್ಟು ಮಮತೆಯಲ್ಲಿ ನೀಡು, ಹೆಜ್ಜೆ 5 ಇಟ್ಟು ಸಂತತಿಯ ನೀಡು ನಮಗೆ ಅಂತ ಅನ್ಸುತ್ತೆ. ಸ್ವಲ್ಪ ಸ್ಪೆಲ್ಲಿಂಗ್ ಇಲ್ಲೂ ಮಿಸ್ಟೇಕ್ ಆಗೈತಿ. ಹೆಜ್ಜೆ 6 ಇಟ್ಟು ಅನುಕೂಲ ಸಿಂಧುವಾಗು, ಹೆಜ್ಜೆ 7 ಇಟ್ಟು ಬಾಯನ್ನ ಸಂಗಾತಿಯಾಗಿ. ಸೊ ನಾ ಇದನ್ನ ಈ ಸಪ್ತಪದಿ ಅರ್ಥ ಬೇರೆ ಕಡೆ ಬೇರೆ ರೀತಿ ಓದೀನಿ, ಇಲ್ಲಿ ಸ್ವಲ್ಪ ಚೇಂಜ್ ಐತಿ ನೋಡು. ಸೊ ಟೋಟಲ್ ಆಗಿ ನೋಡಿದ್ರಲ್ಲ ಫ್ರೆಂಡ್ಸ್, ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಈ ರೀತಿಯಾಗಿ ಐತಿ ನಮ್ಮ ಸುಚಿತ್ರಂದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ನಾಳೆಗೆ ಎಷ್ಟು ಗಂಟೆಗೆ ಹೋಗಿ ಕೊಡಕ್ಕೆ? ನಾಳೆ ಬೆಳಿಗ್ಗೆ 7-7:30 ಎಷ್ಟು ಗಂಟೆಗೆ ಬರ್ತೀವಿ? ಮಧ್ಯಾಹ್ನ ಜಲ್ದಿ ಅಂಕರ್ ಆಗಂಗಿಲ್ಲ ಅನ್ಸತ್ತವ. ಮಧ್ಯಾಹ್ನ ಬಂದ್ಬಿಡ್ತೀವಿ. ಅದೇ ಬೈಕ್ ತೊಂದಕ್ಕಿನ ಕೊಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಮನೆಯಲ್ಲಿ ಮದುವೆ ಸಂಭ್ರಮ ಶುರು ಆಗಲಿದೆ. ನೋಡೋಣ ಯಾವ ರೀತಿ ಎಲ್ಲ ಮದುವೆ ಆಗುತ್ತಾ, ಯಾವ ರೀತಿ ಎಲ್ಲ ಬ್ಲಾಗ್ಸ್ ಬರ್ತಾವ. ಆದಷ್ಟು ಮದುವೆ ಅಂತಂದ್ರೆ ಎಲ್ಲ ಬ್ಯುಸಿನೇ ಇರ್ತೀವಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತೀನಂತ, ವಿಡಿಯೋಗಳು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಂತ. ಸೊ ನಮ್ಮ ಮನೆಯಾಗೂ ಮದುವೆ ಅಂತಂದ್ರೆ ನೀವು ಎಲ್ಲರೂ ನಮ್ಮಷ್ಟು ಖುಷಿ ಪಟ್ಟಿರ್ತೀರ ಅಂತ ಅಂದ್ಕೊಂಡಿನಿ. ಸೊ ಎಲ್ಲರೂ ವಿಡಿಯೋ ಮುಖಾಂತರ ನೋಡಿ ನಮ್ಮ ಮನೆ ಮಗಳು ಸುಚಿತ್ರ ಅವ್ರ ಮದುವೆನ ನೋಡಿ ಎಂಜಾಯ್ ಮಾಡಿರಿ. ನಮ್ಮ ಅಮ್ಮನ ಮಗಳು ನೋಡ್ರಿ, ನನಗೆ ಸೋದರ ಮಾವನ ಮಗಳು, ಹಸ್ಬೆಂಡ್ಗೆ ಅಣ್ಣನ ಮಗಳು. ಸೊ ಇದ ಬ್ಲಾಗ್ನಾಗ ಹೇಳಕ್ಕಂತೀನಿ ಈಗ. ಮತ್ತು ಡೈಲಿ ಬ್ಲಾಗ್ನಾಗ ಏನು ಮೊದಲೇ ಇದನ್ನು ನೋಡ್ಕೊತ ಬಂದಿರ್ತಾರಲ್ಲ ಅವ್ರಿಗಂಕರ್ ಗೊತ್ತಿರ್ತೈತಿ ನಮ್ಮ ರಿಲೇಷನ್ ಸುಚಿತ್ರ ನನಗೆ ಏನಾಗ್ಬೇಕು ಅನ್ನೋದು. ಸೊ ಇವಾಗ ಹೊಸದಾಗಿ ಏನೋ ವ್ಯೂವರ್ಸ್ ನೋಡ್ತಿರ್ತಾರಲ್ಲ, ಸೊ ಅವರಿಗೆ ತಿಳಿಲಿ ಅಂತಂದು ಹೇಳಕ್ಕಂತೀನಿ. ಸೊ ಬ್ಲಾಗ್ನಾಗ ಅಂಕರ್ ಎಲ್ಲ ಶೇರ್ ಮಾಡ್ಕೊತೀನಿ ಅಂತ ವೆಡ್ಡಿಂಗ್ ವಿಡಿಯೋಸ್ ಎಲ್ಲ. ಸೊ ವಿಡಿಯೋ ಮುಖಾಂತರ ನೋಡಿ ಎಲ್ಲರೂ ಈ ಹೊಸ ದಂಪತಿಗಳಿಗೆ, ಹೊಸ ಜೋಡಿಗೆ ಹರಸಿ ವಿಶ್ ಮಾಡಿರಿ, ಬ್ಲೆಸ್ ಮಾಡಿರಿ. ಸೊ ಇಷ್ಟ ಕೇಳ್ಕೊತೀನಿ. ಆಲ್ಮೋಸ್ಟ್ ನಾನು ಕೇಳ್ಕೊಳ್ಳಿಲ್ಲ ಅಂದ್ರೆ ನೀವೆಲ್ಲರೂ ವಿಶ್ ಮಾಡ್ತೀರ ಅನ್ನೋ ನನಗೆ ಗೊತ್ತೈತಿ. ಸೊ ನನ್ನ ವ್ಯೂವರ್ಸ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ಬ್ಲಾಗ್ ಇಷ್ಟೇ ಆಗಿರುತ್ತೆ ನೋಡಿ. ಇದೊಂದು ಅಪ್ಡೇಟ್ ಕೊಡೋದಿತ್ತು ನಿಮಗೆ. ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಬಂದೈತಿ. ಸೊ ಮದುವೆ ಯಾವಾಗ ಅಂತೇಳಿ ಡೇಟ್ ರಿವೀಲ್ ಮಾಡೋದಿತ್ತು. ಸೊ ಹಾಗಾಗಿ ಈ ಒಂದು ಸ್ಮಾಲ್ ಬ್ಲಾಗ್ನ ಮಾಡಿದೆ ನೋಡ್ರಿ. ಹಸ್ಬೆಂಡ್ ಇನ್ವಿಟೇಷನ್ ಕಾರ್ಡ್ ತಂದಿದ್ರಲ್ಲ, ಸೊ ನಾನು ತೊಗೊಂಬರ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಸೊ ತೊಗೊಂಡಿದ್ರು, ನನಗೂ ಖುಷಿ ಆಯಿತು, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗಾಯಿತು. ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೇನೆ. ಎಲ್ಲರಿಗೂ ಟಾಟಾ, ಬೈ ಬಾಯ್.